ಅಣ್ಣದಲ್ಲಿ ಸರ್ ನೀವ್ ಹೇಳಿದ್ರೆ ಒಂದ್ಸತಿ ಹೇಳಿದ್ದಾರೆ. ನಟ ದಿಲೀಪ್ ರಾಜು ಪತ್ನಿಯ ಆಕ್ರಂದನ ಮುಗಿಲು ಮುಟ್ಟಿದೆ. ನನ್ನ ಬಿಟ್ಟು ನೀನು ಎಲ್ಲಿ ಹೋಗ್ತೀಯಾ ಅಂತ ವಿದ್ಯಾ ಗೋಳಾಡ್ತಾ ಇದ್ದಾರೆ. ಹೆಗಲಿಗೆ ಹೆಗಲಾಗಿದ್ದ ಪತಿ ಇನ್ನಿಲ್ಲ ಅನ್ನೋ ಸತ್ಯವನ್ನ ಅರಗಿಸಿಕೊಳ್ಳಲಾಗದೆ ಬಿಕ್ಕಿ ಬಿಕ್ಕಿ ಅಳ್ತಿದ್ದಾರೆ. ಅಲ್ಲಿಗೆ ಬಂದ ನಟ ವಿಜಯ್ ರಾಘವೇಂದ್ರ ಅವರಿಗೆ ಮಾತುಗಳೇ ಹೊರಡ್ತಾ ಇಲ್ಲ. ಅತ್ತ ಅನುಶ್ರೀ, ಇತ್ತ ಗಿರಿಜಾ ಲೋಕೇಶ್ ಪ್ರತಿಯೊಬ್ಬರು ಕಣ್ಣೀರಿಡ್ತಾ ಇದ್ದಾರೆ. ಅಷ್ಟಕ್ಕೂ ಈ ಸುಂದರ ಸಂಸಾರಕ್ಕೆ ಅದ್ಯಾರ ದೃಷ್ಟಿ ಬಿತ್ತೋ ಏನೋ. ಹೆಂಡತಿ ಮಕ್ಕಳು ಅಂದ್ರೆ ದಿಲೀಪ್ಗೆ ಪಂಚಪ್ರಾಣ. 25ನೇ ವರ್ಷದ ಮದುವೆ ವಾರ್ಷಿಕೋತ್ಸವವನ್ನ ಸಂಭ್ರಮದಿಂದ ಆಚರಿಸಿಕೊಳ್ಬೇಕಿದ್ದ ದಿಲೀಪ್ ರಾಜ್ ತನ್ನ ಪ್ರೀತಿಯ ಕುಟುಂಬವನ್ನೇ ಬಿಟ್ಟು ಇಹಲೋಕವನ್ನ ತ್ಯಜಿಸಿದ್ದಾರೆ. ಹೌದು ವೀಕ್ಷಕರೇ, ಹಿಟ್ಲರ್ ಕಲ್ಯಾಣದ ಏಜ ಎಂದು ಖ್ಯಾತರಾಗಿದ್ದ ದಿಲೀಪ್ ರಾಜ್ ಕೇವಲ 47ನೇ ವಯಸ್ಸಿಗೆ ಹೃದಯಾಘಾತದಿಂದ ವಿಧಿವಶರಾಗಿದ್ದಾರೆ. ಶೂಟಿಂಗ್ ಮುಗಿಸಿ ಮನೆಗೆ ಬಂದ ಕೆಲ ಹೊತ್ತಲ್ಲೇ ಕಾಣಿಸಿಕೊಂಡ ಎದೆನೋವು ಒಂದು ಸುಂದರ ಸಂಸಾರವನ್ನೇ ಕತ್ತಲಿಗೆ ತಳ್ಳಿದೆ. ಮನೆಯಲ್ಲಿ ಪತ್ನಿ, ಮಕ್ಕಳು, ತಂದೆ ತಾಯಿ ಎಲ್ಲರೂ ಇದ್ರು. ಆದರೆ ವಿಧಿ ಯಾರಿಗೂ ಕಾಲಾವಕಾಶ ನೀಡಲೇ ಇಲ್ಲ. ಕ್ಷಣಾರ್ಧದಲ್ಲಿ ಆ ಚೈತನ್ಯದ ಜೀವ ಹಾರಿ ಹೋಗಿದೆ. ಅಂತಿಮ ದರ್ಶನಕ್ಕೆ ಆಗಮಿಸಿದ ಚಿತ್ರರಂಗದ ಪ್ರತಿಯೊಬ್ಬ ಕಲಾವಿದರ ಕಣ್ಣಾಲಿಗಳು ತೇವವಾಗಿದ್ವು. ಗೆಳೆಯನ ಅಗಲಿಕೆಯನ್ನ ಅರಗಿಸಿಕೊಳ್ಳಲಾಗದೆ ನಟ ವಿಜಯ್ ರಾಘವೇಂದ್ರ ಮೌನವಾಗಿ ನಿಂತಿದ್ರು. ಆಂಕರ್ ಅನುಶ್ರೀಗಂತೂ ಈ ಶಾಕ್ನಿಂದ ಹೊರಬರಲು ಆಗ್ತಾನೇ ಇಲ್ಲ. ಹಿರಿಯ ನಟಿ ಗಿರಿಜಾ ಲೋಕೇಶ್, ಥ್ರಿಲ್ಲರ್ ಮಂಜು ಕೂಡ ಭಾವುಕರಾಗಿ ನಿಂತಿದ್ರು. ನಮ್ಮ ಸಂಸಾರ ಆನಂದ ಸಾಗರ ಅಂತಿದ್ರು ದಿಲೀಪ್ ರಾಜ್. ಈ ವರ್ಷ ಅವರು ಮದುವೆಯಾಗಿ 25 ವರ್ಷಗಳು ತುಂಬ್ತಾ ಇತ್ತು. ಬೆಳ್ಳಿ ಹಬ್ಬದ ಸಂಭ್ರಮಕ್ಕೆ ಸಿದ್ಧತೆ ನಡೆಸ್ತಾ ಇದ್ದಂತ ದಂಪತಿ ಬಾಳಲ್ಲಿ ವಿಧಿ ಚೆಲ್ಲಾಟವಾಡಿದೆ. ದಿಲೀಪ್ ರಾಜ್ ಪ್ರತಿ ಯಶಸ್ಸಿನ ಹಿಂದೆ ಪತ್ನಿ ವಿದ್ಯಾ ಅವರ ದೊಡ್ಡ ಶ್ರಮವಿತ್ತು. ವಿದ್ಯಾ ಅವರು ದಿಲೀಪ್ ಅವರ ಪ್ರೊಡಕ್ಷನ್ ಹೌಸ್ ಅನ್ನ ಅಚ್ಚುಕಟ್ಟಾಗಿ ಸಂಭಾಳಿಸ್ತಾ ಇದ್ರು. ಯಾರನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಎಂಬ ಕಲೆ ವಿದ್ಯಳಿಗೆ ಗೊತ್ತಿದೆ. ಆ ಪ್ರತಿಭೆ ನನಗಿಲ್ಲ ಅಂತ ದಿಲೀಪ್ ಯಾವಾಗ್ಲೂ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ರು. ಜೀವನದ ಪಯಣದಲ್ಲಿ ಹೆಜ್ಜೆ ಹೆಜ್ಜೆಗೂ ಜೊತೆಯಾಗಿ ನಡೆದ ಸಂಗಾತಿ ಕ್ಷಣಾರ್ಧದಲ್ಲಿ ದೂರವಾದ ನೋವು ಯಾರಿಗೂ ಬೇಡ. ನನ್ನನ್ನ ಬಿಟ್ಟು ಎಲ್ಲಿ ಹೋಗ್ತೀಯಾ ಎಂದು ವಿದ್ಯಾ ಗೋಳಾಡ್ತಾ ಇದ್ದಾರೆ. ನೆರೆದಿದ್ದವರ ಎದೆ ಜರುಗುಟ್ಟುತ್ತಿತ್ತು. ಇಂತಹ ಅಕಾಲಿಕ ವಿದಾಯವನ್ನ ಸ್ವೀಕರಿಸೋದು ಕುಟುಂಬಕ್ಕೆ ಮಾತ್ರವಲ್ಲ, ದಿಲೀಪ್ ರಾಜ್ ಅವರನ್ನ ಪ್ರೀತಿಸಿದ ಪ್ರತಿಯೊಬ್ಬ ಕನ್ನಡಿಗನಿಗೂ ಕಷ್ಟಕರವಾಗಿದೆ. ಭಗವಂತ ವಿದ್ಯಾ ಅವರಿಗೆ ಮತ್ತು ಅವರ ಮಕ್ಕಳಿಗೆ ಈ ನೋವನ್ನ ಭರಿಸುವ ಶಕ್ತಿಯನ್ನ ನೀಡಲಿ ಅಂತ ನಾವು ಆಶಿಸೋಣ. ದಿಲೀಪ್ ರಾಜ್ ನಟನೆ ಮತ್ತು ವ್ಯಕ್ತಿತ್ವದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ.